ഗൈസ് വെൽക്കം ബാക്ക് ടു അവർ ചാനൽ. അപ്പോൾ നമ്മൾ വീണ്ടും വന്നിരിക്കുകയാണ് നമ്മുടെ കാട്ടിന്റെ റിയാക്ഷൻ വീഡിയോസ്. അതെ, നമ്മൾ സീൻ 4 ആണ്. നമ്മളിപ്പം കുറെ സംഭവങ്ങളൊക്കെ കണ്ടു. അതായത് നമ്മുടെ പ്രഭ വന്നു, പ്രഭ കുറെ കൺഫ്യൂസ് ചെയ്യാൻ ശ്രമിക്കുന്നുണ്ട്. പക്ഷെ നമ്മൾ നേരത്തെ പറഞ്ഞ ഷീസ് വെരി അഡമന്റ് വിത്ത് ഹർ ഡിസിഷൻസ്. ആൻഡ് ഫൈനലി എനിക്കൊന്ന് കട്ടേര ഫോളിൻ ലവ് ഇടയ്ക്ക് ഒരു സോങ് വന്നിട്ടുണ്ടായിരുന്നു. ആൻഡ് ഇനി നമുക്ക് നോക്കാം എന്താണെന്ന് കാര്യങ്ങൾ. എന്തായാലും മൂവി മെയിനായി ഫോക്കസ് ചെയ്യുന്നത് ഫാമേഴ്സിന്റെ റൈറ്റ്സും പിന്നെ മറ്റേ കാസ്റ്റും ഈ റിലീജിയൻ ആ ഇഷ്യൂസിനൊക്കെ പറ്റിയാണ്. അപ്പൊ നമുക്കിനി റിയാക്ഷൻ തുടങ്ങാം. ಮೇಡಮ್ ರಿಪೋರ್ಟ್ ಕೊಟ್ಟರೆ ನಾನು ಹೊರಡ್ತೇನೆ ಸರ್. ಅಲ್ಲಿ ಸಿಕ್ಕಿರೋ ಸ್ಕೆಲೆಟನ್ಗಳನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ನಂಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು, ಪ್ಲೀಸ್ ಸರ್. ಅದೆಲ್ಲ ಏನೂ ಆಗಿರಲ್ಲ ಮೇಡಮ್. ಈ 106 ವರ್ಷಗಳ ಹಿಂದೆ ಪ್ಲೇಗು ಕಾಲ್ರ ಅಂತ ಊರಿಗೂರೇ ಸತ್ತಿರ್ತಾರೆ ನೋಡಿ, ಆವಾಗ ಮಣ್ಣಾಗಿರೋ ಹೆಣಗಳಿರ್ಬೇಕು. ನೋ ಸರ್, ಇದು ನಮ್ ಸ್ಟಡೀಸ್ ಪ್ರಕಾರ ಒಂದು 14-15 ವರ್ಷದಿಂದ ನಡೆದಿರೋದು. ದೇರ್ ಸಮಥಿಂಗ್ ಫಿಶಿ ಅಬೌಟ್ ಆಲ್ ದಿಸ್. ನೀವು ನಿಮ್ ರೆಕಾರ್ಡ್ಸ್ ನೋಡಿ, ಏನಾದ್ರೂ ಕ್ಲೂ ಸಿಗ್ಬೋದು. ನನ್ನ ಅನುಭವದಲ್ಲಿ ಹೇಳ್ತೀನಿ ಮೇಡಮ್, ನ್ಯಾಚುರಲ್ ಡೆತ್ ಅಂತ ರಿಪೋರ್ಟ್ ಕೊಡಿ. ನಿಮ್ ತೃಪ್ತಿಗೆ ರಿಸರ್ಚ್ ಮಾಡ್ತಾನೆ ಇರಿ, ರಿಸಲ್ಟ್ ಅದೇ ಬರುತ್ತೆ, ನ್ಯಾಚುರಲ್ ಡೆತ್. ಓಕೆ, ನನಗೆ ಸಂಜೆ ತನಕ ಟೈಮ್ ಕೊಡಿ, ಟ್ರೈ ಮಾಡ್ತೇನೆ. ಸರ್ ಸರ್, ಈ ಮೂಳೆಗಳಿಂದ ಹೇಗ್ ಸತ್ರು ಅನ್ನೋದನ್ನ ಕಂಡುಹಿಡಿಬೋದಾ? ಓ ಕಣಯ್ಯ, ಅದನ್ನೇ ಓದ್ಕೊಂಡ್ ಬಂದಿರ್ತಾರ ಅವರು. ಒಂದ್ ಮೂಳೆ ಸಿಕ್ಕರೆ ಸಾಕು, ಅದು ಯಾವ ಪ್ರಾಣಿದು, ಗಂಡ ಹೆಣ್ಣ, ಅದ್ರ ವಯಸ್ಸೇನು, ಹೆಂಗ್ಸಾಯ್ತು ಎಲ್ಲ ಹೇಳ್ಬಿಡ್ತಾರೆ. ಇನ್ ಅಸ್ಥಿ ಪಂಜರನೇ ಸಿಕ್ಕಿದೆ, ಬಿಡ್ತಾರಾ? ಜನ್ಮ ಜಾಲಾಡ್ತಾರೆ. ಬಾ. ಕಾಡು ಮೇಡು ಅದು 3 ತಾಸು ನಡೆದ್ರು ಉಸಂತ ಉಸಿರು ಬಿಟ್ಟಿಲ್ಲೋ ಮರೆಯ. ಈ ವಯಸ್ಸಾಗೂ ಜೈಲು ಊಟ ತಿಂದು ಗುಂಡು ಕಲ್ಲಿದ್ದಂಗಿದೆ ಅಂದ್ರೆ ಇನ್ನು ವಯಸ್ಸಾಗ ಹೆಂಗಿರ್ಬಾರ್ದು ನೀನು. ಕರಣ ಆಕಿ ನೀನು ಪ್ರೀತಿ ಮಾಡಿದ್ರ ತಪ್ಪಿಲ್ತಾಗೆ. ಅಲ್ಲಪ್ಪ, ಕೈಯ ಕೆಲಸ, ತೋಳಾಗ ಶಕ್ತಿ, ಊರವ್ರ ಗೆಳತನ, ಮನೆ ಮಂದಿ ಪ್ರೀತಿ ಇಷ್ಟೆಲ್ಲ ಇದ್ದು ಈ ಕಾನೂನಿನ ಬಲಿ ಒಳಗೆ ಹೆಂಗ್ ಬಿದ್ದೆ ನೀನು? That's what we want to know. ಇನ್ನು 21 ದಿವಸಕ್ಕೆ ಸರಿಯಾಗಿ ಮಾರಮ್ಮ ಜಾತ್ರೆಯಲ್ಲಿ ಈ ಕೋಣ ಬಲಿಯಾಗುತ್ತೆ. ನಮ್ಮೂರಿಗೆ ಸಿರಿ ಬರುತ್ತೆ. ಗಂಡೆದಿಯ ಗಂಡು ಅನ್ನೋರು ಯಾರಾದ್ರೂ ಇದ್ರೆ 15 ವರ್ಷದಿಂದ ತಗೊಂಡೋಗಕ್ಕೆ ಆಗ್ದಿರೋ ಈ ಹೊಲ ಮಾರಿನ ಈ ವರ್ಷ ತಮ್ಮೂರಿಗೆ ತಗೊಂಡೋಗ್ಬೋದು. ಇಲ್ಲ ಅಂದ್ರೆ ದೇವಿ ಕೋಣ ಯಾವ ಪಾಟಿ ಕಟ್ ಬಸ್ತಾಗದೆ ಒಂದೇ ಏಟ್ಗೆ ತಲೆ ಉರುಳ್ಬೇಕು ಅಂತದೊಂದು ಹಿರಿಗೊಡ್ಲಿ ಮಾಡ್ಕೊಡು. ಒಂದೇ ಏಟು ತಲೆ ಉಳ್ಬೇಕು ಅಂತಂದ್ರೆ ಮಚ್ ಮಾತ್ರ ಅರ್ಥವಾಗಿದ್ರೆ ಸಾಲದು ತಣಿ. ಅದನ್ನ ಕಡಿಯ ಆಳು ಕೂಡ ಗಟ್ಟಿಯಾಗಿರ್ಬೇಕು. ಅವನ್ ತೋಳು ಅವನ್ಗಿಂತ ಗಟ್ಟಿಯಾಗಿರ್ಬೇಕು. ಅದನ್ನ ನಾವ್ ನೋಡ್ಕೋತೀವಿ. ಜೊತೆಗೆ 200 ಕೈ ಮಚ್ಚಗಳು ಬೇಕು. ಕೋಣದ ರಕ್ತಕ್ಕೆ 1 ಮಚ್ಚಾದ್ರೆ ಅದ್ರ ರಕ್ತಕ್ಕೆ 200 ಮಚ್ಚಬೇಕು. ನಿಂಗ್ ಗೊತ್ತಾಯ್ತಲ್ವಾ ಏನಕ್ಕೆ ಅಂತ? ಕುಸ್ಸಾಗ್ಬಿಡ್ತಾಳೆ. ಹೋಯ್ತಾ ಬತ್ತಾ ನೀನೇ ಜೋಬಿಟ್ಟು ಬಂದೇನೋ ನಾಕಾನೆ, ಅದಕ್ಕೆ ಆಗ್ತದೆ. ಅದ್ರ ಪಾಡಿಗೆ ದತ್ತ ಸುಮ್ನೆ ಆಗ್ತದೆ. ನೀನೋ ಕೆಲ್ಸ ನೋಡಾಗ ಮಗ ನೆಡ್ಡೆಯಲ್ಲಿ ಎದ್ದು ಹಸಿವು ಗಂಟಾದೆ ನಾ ಸಾಲಿಯೋದ್ ಮಾಡಕ್ಕಿಲ್ಲ. ಹಾಲು ಉಳಿಸ್ಬಿಟ್ಟು ಇಲ್ಲೇ ಬಂದ್ಬಿಡ್ತೀನಿ. ದೊಡ್ಡ ಹಸು ಕರು ಹಾಕದೆ ಅಂದ್ರೆ ಆಶ್ಚರ್ಯ, ಅಂತದ್ರಲ್ಲಿ ಹಾಲು ಬೇರೆ ಬರ್ತದ. ಈಗ ವರ್ಷದ ಮೇಲೆ ಮಗ ಆಗದೆ, ಮಗಿಗ್ ಬೇರೆ 6-7 ತಿಂಗಳು ಅಂತೀಯ, ಇನ್ನೂ ಹಾಲು ಬರ್ತದೆ ಅಂತಂದ್ರೆ ನನಗೇನೋ ಅನುಮಾನಪ್ಪ. ಬರ್ತದ ಎಲ್ಲ ತೋರ್ಸ. ದೊಡ್ಡ ಹಸ ಉಳೋದ್ ಬಿಟ್ಟು ಕರಿಗೆ ಹಾಲು ಕುಡ್ಸಕ್ಕೆ ಅಂತ ಬಂದಾಗ ಕೆಚ್ಚಲ್ ಹಾಲು ಇದೆಯೋ ಇಲ್ವೋ ಅಂತ ನೋಡ್ಕೋಬೇಕಲ್ವಾ? ಹಸುವಾಗಿದ್ರೆ ನಾನೇ ಹಿಂಡಿ ನೋಡ್ಬಿಡ್ತಿದ್ದೆ, ಹೆಂಗ್ಸಲ್ವಾ? ನೀನೇ ಹಿಂಡ್ಬಿಟ್ಟು ಹೊಸಿ ತೋರ್ಸು.
ನನಗೂ ಹಸಿ ಕಾಣಂದ್ರೆ ನಮ್ ತಾತ ಹಿಂಗ್ ಮಾಡ್ಬೇಕಲ್ಲ. ಇಲ್ಲ ಆಯ್ತು ಅವ್ನಿಗೆ. I want him dead. ಕಾಟೇರ ನೀನೇ ಜವಾಬ್ದಾರಿ ಹೋಗ್ಲಾ ನಾವು ಮಾತಾಡ್ತೀನಿ ನೀನು ಅಟ್ಟಿದ್ದ ಹೋಗ್ಲಾ ನನ್ನ ಮಾತು ಕೇಳ. ಏನಾಯ್ತೆ ಅಕ್ಕ? ಏನಾಯ್ತೆ? ಏನಾಯ್ತೆ ಬಾ? ಏನಾಯ್ತು ಬಾ? ಯಾಕೆಲ್ಲ ಪಂಚಾಯತಿ ಕಡೆಗೆ ಬಂದಿದ್ರ? ಬಾವಾ ಏನಾಯ್ತು? ಮರ ಏನ್ ಮಾಡ್ದ? ಮರ ಏನ್ ಮಾಡ್ದ ಬಾವ? ಮಗು ಅಳ್ತೈತೆ ಅಂತ ನಿಮ್ಮ ಅಕ್ಕ ಹಾಲು ಕುಡ್ಸಕ್ ಹೋಯ್ತಿದ್ರೆ ದೊಡ್ಡ ಸಾಕರು ಹಾಕಿರೋದೇ ಹೆಚ್ಚು. ನಿನಗೆ ಹಾಲ್ ಮೇಲೆ ಬಂದದ ನನ್ ಮುಂದೆ ಕರ್ ತೋರ್ಸೋದೇ ಕೇಳ್ಸಾಗಿ ಮಾತಾಡೋನೆ. But the anger of brother and oh. He crossed the limit. ಯಾವ ಜಾಗದಲ್ಲಿ ಇವ್ನಿ ಏನ್ ಮಾಡ್ತಾ ಇವಿ ಅನ್ನೋ ಪ್ರಜ್ಞೆ ಇದೆಯಲ್ಲ ನಿಂಗೆ? ನಮ್ಮ ಅಕ್ಕನ ಹೆಂಡತನದ ಬಗ್ಗೆ ಕೇವಲವಾಗಿ ಮಾತಾಡೋನು ಇವನು. ಅವನು 1000 ಮಾತಾಡ್ಲಿ, ಅದನ್ನ ಕೇಳಕ್ಕೆ ನಾನಿವ್ನಿ ಪಂಚಾಯತ್ ಶಿಕ್ಷೆ ಕೊಡಕ್ಕೆ ನೀನೇ ದೊಡ್ಡ ನಾಯಕ ಅಂತ. ಮನೆ ಹೆಣ್ಮಕ್ಳ ಬಗ್ಗೆ ನಾಲ್ಗೆ ಹಾರಿ ಬಿಟ್ಟು ನಾ ದಂಡ್ಸೋದಿಕ್ಕೆ ದೊಡ್ಡ ಮನ್ಸನೇ ಆಗ್ಬೇಕಾಗಿಲ್ಲ ದಣಿ. ಸ್ವಾಭಿಮಾನ ಇರೋ ಯಾವ ಗಂಡ್ಸಾದ್ರೂ ಸರಿನೇ. ಗಂಡ್ಸು ಅಂತ ಮೇಲು ಕೀಳು ಜಾತಿ ಕುಲ ದೊಡ್ಡವರು ಚಿಕ್ಕವರು ಹಾಗೆ ಯಾರನ್ನಾದ್ರೂ ದಂಡಿಸ್ಬಿಡ್ತೀಯಲ್ಲ. ಮೇಲ್ ಅನ್ಸ್ಕೊಂಡವರು ಮೇಲ್ಪಂಥಿ ಆಗಿರ್ಬೇಕು, ದೊಡ್ಡವ್ರು ಅನ್ಸ್ಕೊಂಡವರು ದೊಡ್ಡತನ ತೋರಿಸ್ಬೇಕು. ಜಾತಿ ಕುಲನ ಮತ್ತೆ ನೀನೇನು ಅವ್ರ ಮೈ ಮುಡ್ದೆ? Oh, he's already. Yeah. Yeah. Amazing. ನಮ್ಮ ಅಕ್ಕನ ಕೆಟ್ಟ ಕಣ್ಣಿಂದ ನೋಡಿದಕ್ಕೆ ಅವ್ನ ಕಣ್ ಕಿತ್ತಾಕಿವ್ನಿ. ಮೈ ಮುಟ್ಟಿದ್ರೆ ನನ್ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ದಿರೋ ನೀನು ನನ್ನ ನಟ್ಟಿತವ ಬಂದು ನನ್ನ ಕಡೆ ಮೇಲೆ ಕೈ ಮಾಡ್ತೀಯ ಅಂತಂದ್ರೆ ಎಷ್ಟು ಕೊಬ್ಬಿರ್ಬೇಕು ನಿನಗೆ? ಅವನ್ ತಪ್ಪು ಮಾಡಿದ್ ಸಾಬೀತಾದ್ರೆ ಅವನ್ನ ತುಂಡ ಕತ್ತಿಸ್ಬಿಡ್ತೀನಿ, ಇಲ್ಲ ಒಂದೇ ಗುಂಡಲ್ಲಿ ಸುಟ್ಟಾಕ್ಬಿಡ್ತೀನಿ. ನನಗೆ ಕಾಣಿಸೋದು ಗೊತ್ತು, ದಂಡ್ಸೋದು ಗೊತ್ತು. ಕೋಪದಾಗೆ ತೊಡಗ್ಬಿಟ್ಟವನೆ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ ದೊಡ್ಡ. ಕ್ಷಮಿಸಿದ್ರೆ ಇವತ್ ಜೀವನು ನಾಳೆ ಇನ್ನೊಬ್ಬ, ಊರು ಪುಂಡ್ರು ಪಾಳೆ ಪಟ್ಟಾಗೋಯ್ತದೆ. ಬೋಲಿ ಕೋಳಿ ಜೊತೆ ಗುದ್ದಾಡೋದಲ್ಲ. ಮಲ್ಲಂಕೆರೆ ಜಾತ್ರೆಗೆ ಹೋಗಿ ನೀನ್ ಒಲೆ ಮಾರಿ ತರಬೇಕು. ಅಯ್ಯೋ ಬ್ಯಾಡಿ ಗಣೀರ ಬ್ಯಾಡಿ, ನನ್ನಿಂದ ಅವನ ಪ್ರಾಣ ಕಾಪಾಡ್ ಬೇಡಿ. ಇಷ್ಟಕ್ಕೆಲ್ಲ ಕಾರಣ ನಾನಯ್ಯ, ನನಗ್ ಬೇಕಾದ್ರೆ ಶಿಕ್ಷೆ ಕೊಡಿ. ಅವನಿಗೆಲ್ಲ ಅಯ್ಯೋ ಬುದ್ಧಿ, ಒಬ್ನೇ ಮಗ ಅಂತ. ಇದು ಬರೀ ಶಿಕ್ಷೆ ಅಲ್ಲ, ಆಜ್ಞೆ. Okay, so there's a challenge. ಮಗ ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಯ್ಯೋ ನನ್ಗೆ ಯಾಕೆ ಸಾನೆ ಭಯ ಆಯ್ತಾ ಇದೆ. ನಾನ್ ಹೇಳೋದ್ ಕೇಳಿಸ್ತಾ ಇದೆ ತಾನೆ? ಕೇಳ್ತಾ ಇದೆ. ದೊಡ್ಡವ್ರ ಸಾಹಸ ನಮ್ಗೆ ಯಾಕೆ, ಇದೆಲ್ಲ ಬೇಕಾ ನಮ್ಗೆ ಅಂತ ತಾನೆ. ಎಷ್ಟು ದಿನ ಅಂತ ಇದನ್ನ ಕೇಳ್ಕೊಂಡು ಕೂತ್ಕೊಳ್ಳಮ್ಮ. ಅಯ್ಯೋ ಶೋನೆ, ಇಷ್ಟಕ್ಕೆಲ್ಲ ನಾನೇ ಕಾರಣ. ಹಾಳಾದವಳು ಎಂತ ತಪ್ಪು ಮಾಡ್ಬಿಟ್ಟೆ. ಎಲ್ಲ ನನ್ನಿಂದನೇ. ಈಗ ಯಾಕಕ್ಕ ನೀನು ಅವನ್ ತರ ಹೇಳ್ತಿದ್ಯಾ? ಈಗೇನ್ ತಪ್ಪು ಮಾಡಿವ್ನಿ? ಏನ್ ನಮ್ಮನೆ ಹೆಣ್ಮಕ್ಳನ್ನ ಕಾಪಾಡ್ಕೊಳತ್ತಪ್ಪ? ಹೊಲತ್ತವ ಬಂದವರು ಹುಡ್ಕೊಂಡು ಅಟ್ಟಿತವ ಬರ್ತಾರೆ, ಮಾರ ಅಂತವ್ರು ಕೇರಿಯಾಗಿ ಹುಡ್ಕೋತಾರೆ. ಇಂಥ ಕಾಮುಕರಿಗೆ ಎದ್ರಿ ಹುಟ್ಟೋ ಹೆಣ್ಮಕ್ಳನ್ನ ಸಾಯಿಸ್ಬಿಡ್ಬೇಕನ್ನೋ ಕಾಲ ಬರ್ತದೆ. ನಾಳೆ ನಮ್ ಪುಟ್ಟಕ್ಕೆ ಅಂಜಿಕೆ ಇಲ್ದೆ ಓಡಾಡ್ಬೇಕು ಅಂತಂದ್ರೆ
Something very risky, I think. Very dangerous thing. ಈಗೇನ್ ಬದುಕಿದೀವಿ ಅಂತ ಅನ್ಕೊಂಡಿದ್ಯಾ? ನಡೆಯೋ ದಾರಿ ನಮ್ದಲ್ಲ, ದುಡಿಯೋ ಭೂಮಿ ನಮ್ದಲ್ಲ, ಕುಡಿಯೋ ನೀರ್ ನಮ್ದಲ್ಲ. ತಿನ್ನೋ ಅನ್ನದಿಂದ ಹಿಡಿದು ಉಡೋ ಬಟ್ಟೆ ತನಕ ಎಲ್ಲ ಜಾತಿ ಮೇಲೆ ಎಳಿತಾರೆ. ಬೆಳೆ ಬೆಳೆಯೋದು ನಾವು, ಪಾಲು ತಗೊಳ್ಳೋದು ಅವರು, ಮೆಟ್ಟೊಲಿಯೋದು ನಾವು, ಮೆಟ್ಕೊಂಡು ಓಡಾಡೋದು ಅವರು. ಗೇಮೇ ನಮ್ದು, ಆದಾಯ ಯಾವ್ದು? ನಾಯಿಗಳಾದ್ರೂ ಎಲ್ಲಂದ್ರಲ್ಲಿ ಓಡಾಡ್ತವೆ, ನಾವು ಅದಕ್ಕಿಂತ ಕಡೆ ಆಗೋದ್ವಾ? ಇದೆಲ್ಲ ಯಾರ ತವ ಹೇಳ್ಕೊಳವ? ಯಾರ ತವ ಎಲ್ಲಿ ಹೇಳ್ಕೊಂಡ್ಬಿಡ್ತೀವ ಅಂತ ದೇವಸ್ಥಾನ ಒಳಕ್ಕೂ ನಮ್ಮನ್ನು ಬಿಡಕ್ಕಿಲ್ಲ. ಒಲೆ ಮಾರಿ ತರೋದಕ್ಕೊಂದೊಳ್ಳೆ ಅವಕಾಶ ಸಿಕ್ಕೈತೆ. ಅದೇನೇ ಆಗೋಗ್ಲಿ ತಂದೆ ತತ್ತೀನಿ. ಹೊಲೆ ಮಾರಿ ತಂದ್ಬಿಟ್ರೆ ಇದೆಲ್ಲ ಸರಿ ಹೋಗುತ್ತಾ? ಆ ಹೋರಾಟಕ್ಕೆ ಮೊದಲನೇ ಕಿಡಿ ಇದೇ ಆಗ್ಲಿ. ಒಲೆ ಮಾರಿ ತಂದ್ರೆ ಸತ್ತಿಲ್ದೇ ಇರೋ ನಾವು 7 ಸುದ್ದಿ ಆಯ್ತೀವಿ. ಕುರಿ ಹಂಗಿರೋ ಜನ ಹುಲಿ ಆಗದಿದ್ರು ಪರವಾಗಿಲ್ಲ, ಬಲಿಯಾಗ ತಪ್ತದೆ. ಊರ್ ಒಳ್ಳೇದಾಯ್ತದೆ ಅಂತಂದ್ರೆ ನಾನು ಹುಲಿಯಾಗಕ್ಕೂ ಸೈ, ಬಲಿಯಾಗಕ್ಕೂ ಸೈ. ഗൂസ്ബംസ് അല്ല ഈ സീൻ മൊത്തം ഗൂസ്ബംസും ആങ്കറും ഭയങ്കര നമ്മൾ ആഗ്രഹിച്ചൊരു സംഭവമാണ്. ആക്ഷൻ ഒരു സീൻ, ആ ഒരു റിവെഞ്ച് കൊടുക്കുക എന്നുള്ളത്. ആൻഡ് ദെൻ ഇതുവരെ ഇങ്ങനെ ഒരു സംഭവം എനിക്ക് ഇടയ്ക്ക് മറ്റേ നമ്മുടെ ബാഹുബലി സീനാണ് ഓർമ്മ വന്നത്. മറ്റേ പെണ്ണിനെ കൈ സീൻ, അതായത് ഒരു പെണ്ണിനെ ഡിസ്റെസ്പെക്ട് ചെയ്താലുള്ള ശിക്ഷ എന്തായിരിക്കണം എന്നുള്ളത്. ആൻഡ് അത് ആരും സുപ്പീരിയർ നിന്ന് ആരുമല്ല ചിന്തിക്കേണ്ട, ഒരു പെണ്ണുങ്ങളെ റെസ്പെക്ട് ചെയ്യുന്ന ഒരു മാൻ ചിന്തിക്കുന്ന അത്രേ ഉള്ളൂ എന്നൊക്കെ പറഞ്ഞിട്ട് ആ സംഭവം. കാരണം നമ്മൾ ഇതേവരെ നമ്മളെ കാട്ടാരുടെ ആ ഒരു പോയിന്റ് നമ്മൾ കണ്ടില്ല. എപ്പോഴും ഒരു ഡില ഓക്കെ എന്ന് പറഞ്ഞിട്ടാണ് വിടുന്നത്. ബട്ട് ദെൻ ഹിയർ ഇറ്റ് വാസ് ലൈക്ക് ആഫ്റ്റർ ഓൾ സിസ്റ്റർ ആണ്, വുമൻ ആണ്. ഇതുപോലെ മൂവീസിൽ ഇങ്ങനത്തെ ഒരു സീൻ കണ്ടില്ല, ഇങ്ങനെ കേട്ടിട്ടില്ല. ബ്രസ്റ്റിനെ പറ്റി, മിൽക്കിനെ പറ്റി ഞാൻ വെച്ചു കൊല്ലുമായിരുന്നു. പക്ഷെ അതിനെക്കാട്ടും ഒരു സംഭവം തന്നെയാണ് ചെയ്തേക്കുന്നത്. റിപ്ഡ് ഓഫ് ഹിസ് ഐസ്, ഇനി അങ്ങനത്തെ ഒരു കണ്ണുവച്ച് ഇനി നോക്കരുത് എന്നുള്ളതും പറഞ്ഞിട്ട്. പിന്നെ ആ ഒരു സീൻ. ആൻഡ് ദെൻ ഓലേമാരി എന്താണ് സംഭവം എനിക്ക് മനസ്സിലാവില്ല. Google it, but if anybody knows, do comment down below, let us know what is this festival. Because ആ ഒരു സാക്രിഫൈസിനെ പറ്റിയിട്ടാണ്. സാക്രിഫൈസ് ചെയ്തില്ലെങ്കിൽ ഇതൊരു ശക്തിയുള്ള ആൾക്ക് വേണമെങ്കിൽ എന്തോ കൊണ്ടുവരണം തോന്നുന്നു. എന്തോ ചാലഞ്ച് വേറെ മറ്റേ ഏരിയയിൽ പോയി, മറ്റേ നമ്മൾ കണ്ടില്ലേ എനിക്ക് തോന്നുന്നു അവിടെ പോയി എന്തോ ചെയ്യേണ്ടതാന്ന് തോന്നുന്നു. സാക്രിഫൈസ് സംഭവം. I think it's very dangerous and he is ready for that. അവൻ പറയുന്നുണ്ട്, അതായത് നമ്മള് ഇപ്പം ജീവിക്കുമല്ലോ, ലൈക്ക് നമ്മള് പെർഫെക്റ്റ് നല്ല ഡയലോഗ്സ് ആണ് എഴുതിയിരിക്കുന്ന, വെൽ റിട്ടൺ ഡയലോഗ്സ് ആണ് മൂവിക്കകത്ത്. അതായത് നമ്മളിപ്പം ഇത്രയും സഫർ ചെയ്തോണ്ടിരിക്കുകയാണ് ഓൾറെഡി. സോ ഇനി ഇത് ഈ ഒരു ചാലഞ്ച് ആണെങ്കിൽ അത് ഓക്കെ എന്ന രീതിയിലാണ്. ആൻഡ് somebody has to come in front, അല്ല ഇത് ചെയ്യണമെങ്കിൽ ഇപ്പൊ ഞാനാണെങ്കിൽ ഓക്കെ വിത്ത് ഇറ്റ് എന്നൊക്കെ പറഞ്ഞിട്ട്. സോ നമുക്ക് റോളർ കോസ്റ്റർ റൈഡ് അല്ലെ, അടിപൊളി ഒരു സീൻ ആയിരുന്നു. ഇപ്പൊ we are really excited to see what is Ole Mari അല്ലെ, എന്തൊക്കെയാണ് ബൊഫലോ ആയിട്ടുള്ള മറ്റേ ഒരു സീൻ എന്താണെന്ന് അറിയില്ല. പിന്നെ അപ്പുറത്ത് മറ്റേ അവർക്ക് ഷാർപ്പസ്റ്റ് കത്തി നമുക്ക് കാത്തിരിക്കാം.